ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ಮತ್ತೊಂದು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ, ಒಂದು ಪರೀಕ್ಷೆ ಇಲ್ದಿರಾ, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅದರಲ್ಲೂ ಒಂದು ಫಾರೆಸ್ಟ್ ಗಾರ್ಡ್ ಮೇಲೆ ಸುಮಾರು 600ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ ಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದ್ರೂ 12th ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದರಲ್ಲೂ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಅಷ್ಟೇ ಅಲ್ಲ, 12th ಇಲ್ದಿರ ತಾವೇನಾದ್ರೂ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಿ ಅಥವಾ ಒಂದು SLC ಸಹ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರು ಕೂಡ ತಮಗೂ ಕೂಡ ಇಲ್ಲಿ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ಓಕೆನಾ? ಒಂದೊಂದು ಕ್ವಾಲಿಫಿಕೇಶನ್ ಗೆ ಹಲವಾರು ಒಂದು ವಿವಿಧ ರೀತಿಯಲ್ಲಿ ಇಲ್ಲಿ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನಾನು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಪ್ರತಿ ಒಂದು ಇನ್ಫಾರ್ಮೇಶನ್ ನಾನು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ, ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಸಹ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಬೇಡಿ. ಇದನ್ನು ತಾವು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ತಾವು ಏನೋ ಒಂದು ಅಬ್ಸರ್ವ್ ಅನ್ನ ಮಾಡ್ಕೊಂಡ್ಬಿಡಿ. ಗಮನವಿರಲಿ, ನಮ್ಮ ಒಂದು ಚಾನಲ್ ಮುಖಾಂತರ ನಾವು ಶೇರ್ ಮಾಡುವಂತಹ ಪ್ರತಿ ಒಂದು ವೇಕೆನ್ಸೀಸ್ ಗಳು ಏನಿದೆ, ಮೊದಲು ಅದರ ಒಂದು ನೋಟಿಫಿಕೇಶನ್ ತೋರಿಸ್ತೀವಿ, ಅದರ ಒಂದು ನೋಟಿಸ್ ಅನ್ನ ತೋರಿಸ್ಬಿಡ್ತೀವಿ, ಕೆಲವೊಂದು ದಾಖಲೆಗಳನ್ನ ತೋರಿಸಿ ನಂತರ ನಾವು ಮಾಹಿತಿಯನ್ನ ನಾವು ಶೇರ್ ಅನ್ನ ಮಾಡ್ತೀವಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಫೇಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನೋದು ಮಾಡುದಿಲ್ಲ. ಸೊ ಆದ್ದರಿಂದ ಸಾಧ್ಯವಾದಷ್ಟು ನಮ್ಮ ಒಂದು ಕರ್ನಾಟಕದಿಂದ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ, ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಓಕೆನಾ? ಸಾಧ್ಯವಾದ್ರೆ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಕೂಡ ಈ ಒಂದು ಇನ್ಫಾರ್ಮೇಶನ್ ತಾವು ಶೇರ್ ಅನ್ನ ತಾವು ಮಾಡ್ಕೊಂಡ್ಬಿಡಿ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ಒಂದನ್ನ ತಾವು ಗಮನಿಸಬಹುದು, ಸುಮಾರು ಒಂದಲ್ಲ ಎರಡಲ್ಲ 34 ರೀತಿಯ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಪ್ರತಿ ಒಂದು ಕ್ವಾಲಿಫಿಕೇಶನ್ ಗೆ ತಕ್ಕ ಹಾಗೆ ಬೇರೆ ಬೇರೆ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ ಅಂತ ನೋಡಬಹುದು. 34 ಒಂದು ವಿವಿಧ ರೀತಿಯ ಒಂದು ಪೋಸ್ಟ್ ಅಲ್ಲಿ 615 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಓಕೆನಾ? ಬಹಳ ಒಂದು ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡುವುದು ಫಾರೆಸ್ಟ್ ಗಾರ್ಡ್ ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನಾನು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಬಿಡ್ತೀನಿ. ಗಮನಿಸಬಹುದು, ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಅಪ್ಲೈ ಮಾಡೋದಕ್ಕೆ ಆಲ್ರೆಡಿ ಏನೋ ಒಂದು ಡೇಟ್ ಅನೌನ್ಸ್ ಆಗಿದೆ. 18 ಆಗಸ್ಟ್ ಇಂದ ಏನೋ ಒಂದು ಪ್ರೀವಿಯಸ್ ಮಂತ್ ಇಂದ ಆಲ್ರೆಡಿ ಡೇಟ್ ಅನೌನ್ಸ್ ಆಗಿದ್ದು, ಇದರ ಒಂದು ಲಾಸ್ಟ್ ಡೇಟ್ ಈ ತಿಂಗಳು 16ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ, ಅರ್ಥ ಮಾಡ್ಕೊಳ್ಳಿ, ನಂತರ ತಾವು ಆರಾಮಾಗಿ ತಾವು ಅಪ್ಲಿಕೇಶನ್ ತಾವು ಹಾಕುವುದಕ್ಕೆ ಪ್ರಯತ್ನವನ್ನ ಮಾಡಿ. ತಾವೇನ್ ಮಾಡ್ತೀರಾ, ವಿಡಿಯೋ ಮಧ್ಯದಲ್ಲಿ ಒಂದು ವಿಡಿಯೋನ ಸ್ಕಿಪ್ ಅನ್ನ ಮಾಡ್ತೀರಾ ಮತ್ತು ಅರ್ಥ ಆಗುದಿಲ್ಲ, ತಾವು ಮತ್ತೆ ಮತ್ತೆ ತಾವು ಕಮೆಂಟ್ಸ್ ಅನ್ನ ಮಾಡ್ತಾ ಇರ್ತೀರಾ, ಡೌಟ್ಸ್ ಅನ್ನ ಕೇಳ್ತಾ ಇರ್ತೀರಾ. ಆ ಒಂದು ತಪ್ಪನ್ನ ತಾವು ಮಾಡಬೇಡಿ. ಮೊದಲಿಂದ ಹಿಡಿದು ಒಂದು ಕೊನೆ ತನಕ ವಿಡಿಯೋ ನೋಡ್ಬಿಡಿ, ಪ್ರತಿ ಒಂದು ಕ್ಲಾರಿಟಿ ತಮಗೆ ಸಿಗುತ್ತೆ. ಆಮೇಲೆ ತಾವೇ ಖುದ್ದಾಗಿ ಆರಾಮಾಗಿ ಅಪ್ಲಿಕೇಶನ್ ತಾವು ಹಾಕಬಹುದು. ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 615 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ನಮ್ಮ ಒಂದು ಕರ್ನಾಟಕದಿಂದ ಅದು ಯಾವುದೇ ಒಂದು ಕ್ಯಾಟಗರಿಗೆ ಸೇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಈ ಒಂದು ವೇಕೆನ್ಸಿಯ ಒಂದು ವಿಶೇಷತೆ ಏನಂದ್ರೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ತಿದ್ದಾರೆ. ಓಕೆನಾ? ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಅದು ಯಾವ ರೀತಿ ನಮ್ಮನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಳ್ತೀರಾ ಅಂತ ಪ್ರತಿಯೊಬ್ಬರಿಗೂ ಒಂದು ಕ್ವಶನ್ ಬಂದಿರುತ್ತೆ. ಅದಕ್ಕೆ ಒಂದು ಕ್ಲಾರಿಟಿಯಾಗಿ ಯಾವ ರೀತಿ ತಮ್ಮ ಒಂದು ಸೆಲೆಕ್ಷನ್ ಅನ್ನ ಮಾಡ್ತಾರೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಪೋಸ್ಟ್ ನೇಮ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕ್ಲರ್ಕ್ ಗೆ ರಿಲೀಸ್ ಅನ್ನ ಮಾಡಿದ್ದಾರೆ, ಇನ್ಸ್ಪೆಕ್ಟರ್, ಡ್ರಾಫ್ಟ್ಸ್ ಮ್ಯಾನ್, ಸೂಪರ್ವೈಸರ್, ಬೈಲಿಫ್, ತಹಸೀಲ್ದಾರ್ ಗೆ ರಿಲೀಸ್ ಅನ್ನ ಮಾಡಿದ್ದಾರೆ, ಇನ್ವೆಸ್ಟಿಗೇಟರ್ ಆಗಿರ್ಬೋದು, ಪ್ರೋಗ್ರಾಮರ್ ಗೆ ಮತ್ತು ಸರ್ವೇವರ್ ಗೆ, ಮತ್ತು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪೋಸ್ಟ್ ಫಾರೆಸ್ಟ್ ಗಾರ್ಡ್ ನಲ್ಲಿ ಕೂಡ ಈ ಒಂದು ವೇಕೆನ್ಸೀಸ್ ಗಳನ್ನು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ, ಈ ಒಂದು ಫಾರೆಸ್ಟ್ ಗಾರ್ಡ್ ಗೆ ದೋಸ್ ಕ್ಯಾಂಡಿಡೇಟ್ಸ್ ಕಂಪ್ಲೀಟೆಡ್ 12th ಪಾಸ್. ಓಕೆನಾ? ಕೇವಲ ಒಂದು 12th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅದು ಒಂದು ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಒಟ್ಟಾರೆ 12th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ತಾವು ಮಾಡಬಹುದು. ಅಷ್ಟೇ ಅಲ್ಲ, ಇನ್ನೊಂದು ಕಂಡೀಷನ್ ನ ಹೇಳಿದರೆ, ನಾಲೆಜ್ ಇನ್ ಹಿಂದಿ ಅಂತಾನು ಕೂಡ ಇಲ್ಲಿ ಒಂದು ಕೇಳಿದ್ದಾರೆ. ಓಕೆನಾ? ತಮಗೆ ಒಂದು ಮಾತಾಡೋದಕ್ಕೆ ತಾವು ಬರಬೇಕು, ಓದೋದಕ್ಕೆ ಬರೆಯೋದಕ್ಕೆ
ಬರಬೇಕು. ಅಂದ್ರೆ ಏನಿಲ್ಲ ಅಂದ್ರೂ ಕೂಡ ತಾವು ಹಿಂದಿಯನ್ನ ಮಾತಾಡುವಂತಹ ಒಂದು ನಾಲೆಜ್ ತಮಗೆ ಇಲ್ಲಿ ಒಂದು ಇರಲೇಬೇಕು ಅಂತ ಇಲ್ಲಿ ಒಂದು ಕಂಡೀಷನ್ ಇಲ್ಲಿ ಒಂದು ಕೇಳಿರುವಂತದ್ದು. ಈ ಒಂದು ವೇಕೆನ್ಸಿಗಳಿಗೆ ಒಂದು ಅಪ್ಲೈಯನ್ನ ಮಾಡಕ್ಕೆ ಇದರ ಒಂದು ವಯೋಮಿತಿ ಅಥವಾ ಒಂದು ಏಜ್ ಲಿಮಿಟ್ ಅನ್ನ ನಾವು ಇಲ್ಲಿ ಗಮನಿಸಿದಾಗ ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 27 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಅದನ್ನ ಬಿಟ್ಟು ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ತಾವು ನೋಡಬಹುದು SC ST ಗೆ 5 ವರ್ಷ ಹೇಳಿದ್ದಾರೆ, OBC ಗೆ 3 ವರ್ಷ ಮತ್ತು PWD ಗೆ ಏನೋ ಒಂದು ಕ್ಯಾಟಗರಿ ವೈಸ್ ತಾವು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ತಾವು ಚೆಕ್ ಮಾಡಬಹುದು. ಏನೋ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಸರ್ವಿಸ್ ಇಯರ್ ಪ್ಲಸ್ 3 ವರ್ಷ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಗಮನಿಸಿದಾಗ ನೋಡಿ, ಫಿಮೇಲ್ ಕ್ಯಾಂಡಿಡೇಟ್ಗಳೇ ಆಗಿರ್ಬೋದು SC ST ಮತ್ತು PWD ಗೆ ₹1 ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಇಲ್ಲಿ ಪೇ ಅನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಓಕೆನಾ, ಆರಾಮಾಗಿ ತಾವು ವಿತೌಟ್ ಫೀಸ್ ತಾವು ಅಪ್ಲೈ ಅನ್ನ ಮಾಡಬಹುದು. ಅದನ್ನ ಬಿಟ್ಟು ಜನರಲ್, OBC ಮತ್ತು EWS ನ ಒಂದು ಕ್ಯಾಂಡಿಡೇಟ್ಗಳು ಕೇವಲ ₹100 ಮಾತ್ರ ತಾವೇನು ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. ಬಹಳ ಒಂದು ಮುಖ್ಯವಾಗಿ ಯಾವ ರೀತಿ ನಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ, ಯಾವ ರೀತಿ ಇಲ್ಲಿ ಒಂದು ಆಯ್ಕೆಯನ್ನ ಮಾಡ್ಕೊಂತಾರೆ ಅಂದ್ರೆ ಗಮನಿಸಿದಾಗ ದೇರ್ ಇಸ್ ನೋ ರಿಟರ್ನ್ ಎಕ್ಸಾಮಿನೇಷನ್ ಅಂತ ಮೆನ್ಷನ್ ಮಾಡಿದ್ದು. ಹೆನ್ಸ್ ದ ಕ್ಯಾಂಡಿಡೇಟ್ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ PST, PET, ಮೆಡಿಕಲ್ ಮತ್ತು DV ಒಂದು 3-4 ಒಂದು ರೀತಿಯಲ್ಲಿ ತಮ್ಮ ಒಂದು ಸಂಪೂರ್ಣವಾಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ಅಂದ್ರೆ ಎಕ್ಸಾಮ್ ಇಲ್ದಿರ ಕೇವಲ ಒಂದು ಫಿಸಿಕಲ್ ಆಗಿರುವಂತಹ ಒಂದು ಎಕ್ಸಾಮ್, ಫಿಸಿಕಲ್ ಟೆಸ್ಟ್ ಮುಖಾಂತರ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಾರೆ. PST ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಕರಿತೀವಿ, PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಕರಿತೀವಿ, ಮೆಡಿಕಲ್ ಆಗಿರ್ಬೋದು ಮತ್ತು DV ಇರುತ್ತೆ. ಈ ಒಂದು PST ಮತ್ತು PET ನ ಒಂದು ಕಡೆ ನಾವು ಬಂದಾಗ ನೋಡಬಹುದು, ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳ ಒಂದು ಹೈಟ್ ಅನ್ನು ನೋಡಬಹುದು. ಫಾರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ 163 ಸೆಂಟಿಮೀಟರ್ ಹೈಟ್ ಅನ್ನ ಕೇಳಿದ್ದಾರೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 150 ಸೆಂಟಿಮೀಟರ್ ಹೈಟ್ ಅನ್ನ ಕೇಳಿದ್ದಾರೆ. ಫಾರ್ ಮೇಲ್ ಕ್ಯಾಂಡಿಡೇಟ್ ಚೆಸ್ಟ್ ಅನ್ನು ನೋಡಬಹುದು, 84 ಸೆಂಟಿಮೀಟರ್ ಏನೋ ಒಂದು ಚೆಸ್ಟ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಮೇಲ್ಗೆ ಇಲ್ಲಿ ಒಂದು ಚೆಸ್ಟ್ ಅನ್ನ ಇಲ್ಲಿ ಒಂದು ಕೇಳಿಲ್ಲ. ಮತ್ತು ಮೇಲ್ ಕ್ಯಾಂಡಿಡೇಟ್ಗಳಿಗೆ ರನ್ನಿಂಗ್ ಬಗ್ಗೆ ಮಾತಾಡಕ್ ಹೋದ್ರೆ ಓಕೆನಾ, ಇಲ್ಲಿ ಒಂದು ರನ್ನಿಂಗ್ ಅನ್ನೋ ಬದಲು ನೋಡಬಹುದು 4 ಗಂಟೆಯ ಒಂದು ಒಳಗಡೆ ತಾವು 25 ಕಿಲೋಮೀಟರ್ ತಾವು ಏನೋ ಒಂದು ನಡ್ಕೊಂಡು ತಾವು ಹೋಗ್ಬೇಕಾಗಿರುತ್ತೆ. ಓಕೆನಾ, ಏನು ರನ್ನಿಂಗ್ ಇರುವುದಿಲ್ಲ, ನಡ್ಕೊಂಡು ತಾವೇನು 25 ಕಿಲೋಮೀಟರ್ ನ ತಾವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ 4 ಗಂಟೆಯಲ್ಲಿ. ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಸೇಮ್ ಆಗಿ ನೋಡಬಹುದು, 4 ಗಂಟೆಯಲ್ಲಿ 16 ಕಿಲೋಮೀಟರ್ ನ ತಾವು ನಡ್ಕೊಂಡು ತಾವು ಹೋಗಿ ಬರಬೇಕಾಗಿರುತ್ತೆ. ಇದು ಒಂದು PET ಮತ್ತು PST ಒಂದು ಟೆಸ್ಟ್ ಆಗಿರುತ್ತೆ. ಹಾಗೆ ಇದರ ಒಂದು ಸ್ಯಾಲರಿನ ನಾವು ಗಮನಿಸಿದಾಗ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ ಇದು 21,700 ಹಿಡಿದು 69,100 ವರೆಗೂ ತಾವು ಇಲ್ಲಿ ಒಂದು ಒಳ್ಳೆಯ ಒಂದು ಸ್ಯಾಲರಿ ಸಂಬಳವನ್ನು ತಾವು ಪಡೆಯಬಹುದು. ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ, ಒಂದು ಗ್ರೂಪ್ ಬಿ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ ಇನ್ನು ಬಹಳಷ್ಟು ಒಂದು ಅಲವೆನ್ಸಸ್ ಅನ್ನ ತಮಗೆ ಇಲ್ಲಿ ಒಂದು ಪ್ರೊವೈಡ್ ಅನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಬಹಳ ಒಂದು ಒಳ್ಳೆಯ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿನ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಸ್ನೇಹಿತರೆ, ಈ ಒಂದು ಫಾರೆಸ್ಟ್ ಗಾರ್ಡ್ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಈಗ ಪ್ರತಿಯೊಬ್ಬರಿಗೂ ಒಂದು ಡೌಟ್ ಖಂಡಿತವಾಗಿ ಬಂದಿರುತ್ತೆ, ಇದರ ಒಂದು ಜಾಬ್ ಲೊಕೇಶನ್ ಎಲ್ಲಿ ಇರುತ್ತೆ ಅಂತ ಒಂದು ಡೌಟ್ ಬಂದಿರುತ್ತೆ. ನೋಡಿ, ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಜಾಬ್ ಲೊಕೇಶನ್ ಎಲ್ಲಿ ಇರುತ್ತೆ ಅಂದ್ರೆ ದಿಲ್ಲಿನಲ್ಲಿ ಇರುತ್ತೆ ಅಂತಾನು ಕೂಡ ಇಲ್ಲಿ ಒಂದು ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ಒಂದು ತಿಳಿಸಿದ್ದಾರೆ. ನಮ್ಮ ಒಂದು ಕರ್ನಾಟಕದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ನೋಡಿ, ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಅನ್ನ ಕೂಡಲೇ ಒಂದು ಒಳ್ಳೆಯ ಒಂದು ಸ್ಯಾಲರಿ ಇರುವುದರಿಂದ, ಒಂದು ಒಳ್ಳೆಯ ಒಂದು ಅಲವೆನ್ಸಸ್, ಮೆಡಿಕಲ್ ಮತ್ತು ಹೋಮ್ ರೆಂಟ್ ಅಲವೆನ್ಸಸ್ ಇರುವುದರಿಂದ ಓಕೆನಾ, ಕರ್ನಾಟಕ ಬಿಟ್ಟು ಬೇರೆ ಕಡೆನೂ ಹೋಗಿ ನಾವು ಆರಾಮಾಗಿ ಅಲ್ಲೇ ಸ್ಟೇ ಆಗಿ ಏನೋ ಒಂದು ಒಳ್ಳೆಯ ಒಂದು ಗವರ್ನಮೆಂಟ್ ಜಾಬ್ ಅನ್ನ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಂತಹ ಒಂದು ಪ್ರಾಬ್ಲಮ್ಸ್ ಬರುವುದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಮಾತ್ರ ನಾನು ಈ ಒಂದು ಜಾಬ್ ನ ಒಂದು ಇನ್ಫಾರ್ಮೇಶನ್ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ತಮ್ಮ ಒಂದು ಜಾಬ್ ಲೊಕೇಶನ್ ದಿಲ್ಲಿನಲ್ಲಿ ಒಂದು ಕೆಲವೊಂದು ಫಾರೆಸ್ಟ್ ಏರಿಯಾಸ್ ಗಳಲ್ಲಾಗಿರ್ಬೋದು, ವೈಲ್ಡ್ ಲೈಫ್ ಡಿವಿಷನ್ಸ್ ನಲ್ಲಿ ಈ ರೀತಿಯಾಗಿರುವಂತಹ ಒಂದು ಏರಿಯಾಸ್ ನಲ್ಲಿ ತಮ್ಮ ಒಂದು ಏನೋ ಒಂದು ಜಾಬ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಓಕೆನಾ, ಈಗ ಕೊನೆಯದಾಗಿ ನಾವು ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕು ಈ ಒಂದು ವೇಕೆನ್ಸೀಸ್ ಗಳಿಗೆ ಅಂದ್ರೆ ತಾವು ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಅಲ್ಲಿ ಒಂದು ಡೀಟೇಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಪ್ಲೈ ಅನ್ನ ಮಾಡಕ್ಕೆ. ಓಕೆನಾ, ಆರಾಮ್ಸೆ ತಾವೇನು ಈ ಒಂದು ಅಪ್ಲಿಕೇಶನ್ ತಾವು ಫಿಲ್ಅಪ್ ಅನ್ನ ತಾವು ಮಾಡಬಹುದು. ಹಾಗೆ ತಾವೇನಾದ್ರೂ ಈ ಒಂದು ನೋಟಿಫಿಕೇಶನ್ ನಾವು ಚೆಕ್ಔಟ್ ಅನ್ನ ಮಾಡಬೇಕು, ಡೌನ್ಲೋಡ್ ಅನ್ನ ಮಾಡ್ಕೊಂಡು ಅಂದ್ರೆ
ಏನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ನಾನು ಈ ಒಂದು ನೋಟಿಫಿಕೇಶನ್ ನಾನು ಏನು ಅಪ್ಲೋಡ್ ಅನ್ನ ಮಾಡಿರ್ತೀನಿ, ಒಂದು ಸಲ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಪ್ರತಿಯೊಬ್ಬರು ಚೆಕ್ ಮಾಡಬಹುದು. ಇದು ಬರೀ ಒಂದು ಫಾರೆಸ್ಟ್ ಗಾರ್ಡ್ ಬಗ್ಗೆ ನಾನು ಮಾತ್ರ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ಏನು ಬೇರೆ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, SLC ಮೇಲೆ, ಡಿಗ್ರಿ ಮೇಲೆ, ಮಾಸ್ಟರ್ ಡಿಗ್ರಿ ಮೇಲೆ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವೇನಾದ್ರು ಆ ಒಂದು ಪೋಸ್ಟ್ ಗಳಿಗೂ ತಾವು ಅಪ್ಲೈ ಅನ್ನ ಮಾಡಬೇಕು ಅನ್ಕೊಂಡಿದ್ರೆ ನೋಟಿಫಿಕೇಶನ್ ತಾವು ಒಂದು ಸಲ ತಾವು ಚೆಕ್ ಮಾಡಿ ನಂತರ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ತಾವು ಮಾಡಬಹುದು. ಐ ಹೋಪ್ ಪ್ರತಿಯೊಬ್ಬರಿಗೂ ಒಂದು ಅಂಡರ್ಸ್ಟ್ಯಾಂಡ್ ಆಗಿದೆ, ಅರ್ಥ ಆಗಿದೆ ಅನ್ಕೊಂತೀನಿ. ತಾವು ಅಪ್ಲೈ ಅನ್ನ ಮಾಡಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಕೂಡ ತಾವು ತಪ್ಪದೆ ಏನೋ ಒಂದು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ.